ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 55ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಲಿಂಗೋತ್ಪತ್ತಿ ನಿರೂಪಣೆ, ವಿಷ್ಣುವು ಕ್ಷೀರಶಾಯಿಯಾಗಿರಲು ಅಲ್ಲಿಗೆ ಬ್ರಹ್ಮದೇವನ ಆಗಮನ, ಲಿಂಗದರ್ಶನ, ಲಿಂಗ ಪರೀಕ್ಷೆ ಮತ್ತು ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಲಿಂಗಧ್ಯಾನ ಮಾಡುತ್ತಿರುವ ಬ್ರಹ್ಮದೇವನು ಹೇಳುತ್ತಾನೆ, ಎಲೆ ದೇವನೇ, ನೀನು ಆಕಾಶದ ಗುಣವಾದ ಶಬ್ದರೂಪನು, ಭೂತಗಳಿಗೆ ಕಾರಣನು, ನಾಶವಿಲ್ಲದವನು, ಭೂಮಿಯ ಗುಣವಾದ ಗಂಧರೂಪನು, ಜಲರಸದ ರೂಪನು, ತೇಜೋರೂಪನು ಆಗಿರುತ್ತೀಯೆ. ಎಲೆ ಪರಮೇಶನೇ, ನೀನು ವಾಯುಗುಣವಾದ ಸ್ಪರ್ಶರೂಪನಾಗಿಯೂ ದೇವನಾಗಿಯೂ ಚಂದ್ರನ ಶರೀರಿಯಾಗಿಯೂ ವಿದ್ವಾಂಸನಾಗಿಯೂ ಜ್ಞಾನಿಯಾಗಿಯೂ ಪ್ರಕೃತಿಗೆ ಬೀಜರೂಪನಾಗಿಯೂ ಇರುತ್ತೀಯೆ. ನೀನು ಸರ್ವಭೂತಗಳಿಗೆ ಕರ್ತನು, ಕಾಲರೂಪಿಯೂ ಮೃತ್ಯುರೂಪಿಯೂ ಯಮಸ್ವರೂಪನು, ಅಂತಕನು, 3 ಲೋಕಗಳ ಧಾರಕನು, ಸೃಷ್ಟಿಕರ್ತನೂ ಆಗಿರುತ್ತೀಯೆ ಎಂದು ಹೊಗಳಿದನು. ಎಲೆ ದೇವನೇ, ನೀನು ಪೂರ್ವದ ಮುಖದಿಂದ ಇಂದ್ರನ ಹಾಗೆ ಶೋಭಿಸುತ್ತೀಯೆ. ದಕ್ಷಿಣ ಮುಖದಿಂದ ಲೋಕನಾಶಕನಾದ ಯಮನ ಹಾಗೆ ಹೊಳೆಯುತ್ತೀಯೆ. ಪಶ್ಚಿಮ ಭಾಗದ ಮುಖದಿಂದ ವರುಣನ ಹಾಗೆ ಶೋಭಿಸುತ್ತೀಯೆ. ಉತ್ತರ ಭಾಗದ ಮುಖದಿಂದ ಚಂದ್ರನ ಹಾಗೆ ಪ್ರಕಾಶಿಸುತ್ತೀಯೆ. ಎಲೆ ದೇವನೇ, ಲೋಕಗಳ ಕಾರಣನಾಗಿಯೂ ಅವ್ಯಯನಾಗಿಯೂ ಆದಿತ್ಯರು, ವಸುಗಳು, ರುದ್ರರು, ಮರುತ್ತುಗಳು, ಅಶ್ವಿನಿ ದೇವತೆಗಳೂ ಆಗಿಯೂ ಇರುತ್ತೀಯೆ ಎಂದು ಹೊಗಳಿದನು. ಎಲೆ ಪರಮೇಶ್ವರನೇ, ನೀನು ಸಾಧ್ಯರು, ವಿದ್ಯಾಧರರು, ನಾಗಗಳು, ಚಾರಣರು, ತಪೋಧನರು, ಮಹಾತ್ಮರಾದ ವಾಲಖಿಲ್ಯಾದಿ ಮಹರ್ಷಿಗಳು,
ತಪಸ್ಸಿದ್ಧರು, ಸುವ್ರತಿಗಳು ಇವರೇ ಮೊದಲಾದವರನ್ನು ಸೃಷ್ಟಿಸುತ್ತೀಯೆ. ಇವರಂತೆಯೇ ಉಮಾ, ಸೀತಾ, ಅಮಾವಾಸ್ಯ, ಕುಹು, ಗಾಯತ್ರಿ, ಲಕ್ಷ್ಮಿ, ಕೀರ್ತಿ, ಧೃತಿ, ಮೇಧ, ಲಜ್ಜಾ, ಕ್ಷಾಂತಿ, ವಪು, ಸ್ವಧಾ, ತುಷ್ಟಿ, ಪುಷ್ಟಿ, ಕ್ರಿಯಾ, ವಾಗ್ದೇವಿಯಾದ ಸರಸ್ವತಿ, ಸಂಧ್ಯೆ ಮತ್ತು ರಾತ್ರಿ ಇವುಗಳೆಲ್ಲವನ್ನೂ ಸೃಷ್ಟಿಸಿ ರಕ್ಷಿಸುತ್ತೀಯೆಂದು ಹೊಗಳಿದರು. ಸಹಸ್ರಾರು ಸೂರ್ಯರಂತೆ ಅಮಿತವಾದ ಕಾಂತಿವಂತನು, ಸಾವಿರಾರು ಚಂದ್ರರಂತೆ ಪ್ರಕಾಶಿಸುವವನು, ಪರ್ವತ ರೂಪಧಾರಿಯೂ ಸರ್ವಗುಣಾಕರನೂ ಆದ ನಿನಗೆ ನಮಸ್ಕಾರವು. ಯುದ್ಧದ ಕೊಡಲಿಯನ್ನು ಧರಿಸಿರುವವನು, ಚರ್ಮಾಂಬರನೂ ವಿಭೂತಿಯುತನೂ, ಭಯಂಕರವಾದ ಪಿನಾಕವೆಂಬ ಧನುಸ್ಸನ್ನು ಧರಿಸಿರುವವನು, ಬಾಣ, ಬತ್ತಳಿಕೆ, ಚಕ್ರ ಇವುಗಳನ್ನು ಧರಿಸಿರುವವನೂ ಆದ ನಿನಗೆ ನಮಸ್ಕಾರಗಳು. ಭಸ್ಮದಿಂದ ಅಲಂಕೃತವಾದ ಶರೀರವುಳ್ಳವನು, ಕಾಮನ ಶರೀರವನ್ನು ದಹಿಸಿದವನು, ಸುವರ್ಣ ವಸ್ತ್ರವುಳ್ಳವನು, ಸುವರ್ಣಮಯವಾದ ಭುಜಗಳುಳ್ಳವನು ಆದ ನಿನಗೆ ನಮಸ್ಕಾರಗಳು. ದೇವನು, ಹಿರಣ್ಯರೂಪಿಯು, ಸುವರ್ಣಮಯವಾದ ನಾಭಿಯುಳ್ಳವನು, ಸಾವಿರಾರು ನೇತ್ರಗಳಿಂದ ವಿಚಿತ್ರ ರೂಪಿಯೂ ಹಿರಣ್ಯ ರೇತಸ್ಕನೂ ಆದ ಪರಮೇಶ್ವರನಿಗೆ ವಂದನೆಗಳು. ದೇವನು, ಸುವರ್ಣವರ್ಣವುಳ್ಳವನು, ಹಿರಣ್ಯಗರ್ಭನು, ಸುವರ್ಣಮಯವಾದ ವಸ್ತ್ರಧಾರಿಯೂ ಭಕ್ತರಿಗೆ ಸುವರ್ಣ ವೃಷ್ಟಿಯನ್ನು ಕರೆಯುವವನೂ ಆದ ನಿನಗೆ ನಮಸ್ಕಾರವು. ಎಲೈ ದೇವನೇ, ನೀನು ಸುವರ್ಣಮಯ ಮಾಲೆಯುಳ್ಳವನು, ಸುವರ್ಣಮಯ ವಾಹನವುಳ್ಳವನು, ಸುವರ್ಣಮಯ ಮಾರ್ಗಗಾಮಿಯು, ಭಯಂಕರನಾದ ಪ್ರಿಯನು, ವೇಗವಾಗಿ ಸಂಚರಿಸುವವರಲ್ಲಿ ಅಗ್ರಗಣ್ಯನು, ಸುಖಕರನು, ನೀಲಕಂಠನು, ದಿವ್ಯವಾದ ಸಹಸ್ರಭುಜ ಉಳ್ಳವನು, ನರ್ತನ ಗಾನಗಳಲ್ಲಿ ಪ್ರೀತಿಯುಳ್ಳವನೂ ಆಗಿರುತ್ತೀಯೆ. ಇಂತಹ ನಿನಗೆ ಅನಂತಾನಂತ ವಂದನೆಗಳು. ಹೀಗೆ ಬ್ರಹ್ಮಾದಿ ದೇವತೆಗಳು ಹೊಗಳಲಾಗಿ ಜ್ಞಾನಿಯಾದ ಪರಮೇಶ್ವರನು ಅವರಿಗೆ ಪ್ರತ್ಯಕ್ಷನಾಗಿ ಮಹಾಯೋಗಿಯೂ ಕೋಟಿ ಸೂರ್ಯರಂತೆ ಕಾಂತಿಯುತನೂ ಆಗಿ ಪ್ರಜ್ವಲಿಸಿದನು. ಮತ್ತು ಮಹಾದೇವನಾದ ಪರಮೇಶ್ವರನು ಸಂತುಷ್ಟನೂ ಮಂದಹಾಸದಿಂದ ವಿವಕ್ಷುವೂ ಆಗಿ ಕೋಟ್ಯಾಂತರ ಮುಖಗಳಿಂದ ಪರರನ್ನು ನುಂಗುವಂತೆ ತೋರಿದನು. ಮಹಾದೇವನು ಒಂದೇ ಕತ್ತುಳ್ಳವನು, ಒಂದೇ ಜಡೆಯುಳ್ಳವನು, ವಿವಿಧ ಭೂಷಣಗಳಿಂದ ಅಲಂಕೃತನು, ನಾನಾ ಚಿತ್ರಗಳಿಂದ ವಿಚಿತ್ರವಾದ ಅಂಗಗಳುಳ್ಳವನು, ನಾನಾ ವಿಧವಾದ ಮಾಲೆಗಳು, ಅನುಲೇಪನ ಇವುಗಳುಳ್ಳವನು, ಪಿನಾಕಪಾಣಿಯು, ಭಗವಂತನು, ವೃಷಭವಾಹನನು, ಶೂಲಧಾರಿಯು, ದಂಡಕಾಷ್ಟ, ಕೃಷ್ಣಾಜಿನ ಇವುಗಳನ್ನು ಧರಿಸಿರುವವನು, ಕಪಾಲಧಾರಿಯು, ಘೋರರೂಪಿಯು, ಸರ್ಪವೆಂಬ ಯಜ್ಞೋಪವೀತ ಉಳ್ಳವನು, ದೇವತೆಗಳಿಗೆ ಪ್ರಿಯದರ್ಶನನು, ನಗಾರಿಯಂತೆ ಗಂಭೀರ ಧ್ವನಿಯುಳ್ಳವನು, ಮೇಘದಂತೆ ಧ್ವನಿಯುಳ್ಳವನೂ ಆದ ಪರಮೇಶ್ವರನು ಹಾಸವನ್ನು ಮಾಡಿದನು. ಆ ಧ್ವನಿಯು ದಿಗಂತವನ್ನು ಅಂತರಿಕ್ಷವನ್ನು ಪೂರ್ಣ ಮಾಡಿತು. ಮಹಾತ್ಮನಾದ ಪರಮೇಶ್ವರನ ಅಟ್ಟಹಾಸದಿಂದ ನಾವೆಲ್ಲರೂ ಭಯಭ್ರಾಂತರಾದೆವು. ಆಗ ಮಹಾಯೋಗಿಯಾದ ಪರಮೇಶ್ವರನು, ಎಲೈ ದೇವೋತ್ತಮರಾದ ಬ್ರಹ್ಮ ವಿಷ್ಣುಗಳಿರ, ನಿಮಗೆ ನಾನು ಬಹಳವಾಗಿ ಪ್ರೀತನಾಗಿರುವೆನು. ಎಲೈ ಸುರೋತ್ತಮರೇ, ನೀವು ಈ ನನ್ನ ಮಾಯೆಯನ್ನು ನೋಡಿರಿ. ನೀವು ಭೀತಿಯನ್ನು ಬಿಡಿ. ಅತ್ಯಂತ ಪುರಾತನರಾದ ನೀವಿಬ್ಬರು ನನ್ನ ಶರೀರದಿಂದ
ಪೂರ್ವದಲ್ಲಿ ಸೃಷ್ಟರಾಗಿರುತ್ತೀರಿ. ಈ ನನ್ನ ಬಲಭುಜವೇ ಲೋಕ ಪಿತಾಮಹನಾದ ಬ್ರಹ್ಮನಾಗಿಯೂ ಎಡಭುಜವೇ ಮಹಾವಿಷ್ಣುವಾಗಿಯೂ ಅವತರಿಸಿವೆ. ಆದುದರಿಂದ ನೀವು ನಿತ್ಯವೂ ಯುದ್ಧಾಸಕ್ತರಾಗಿರುವಿರಿ ಎಂದು ಹೇಳಿ ನಿಮ್ಮಿಬ್ಬರಿಗೂ ನಾನು ಪ್ರೀತನಾಗಿರುವೆನು. ಅಪೇಕ್ಷಿತವಾದ ವರಗಳನ್ನು ಕೊಡಲು ಸಿದ್ಧನಾಗಿರುವೆ ಎಂದು ಈಶ್ವರನು ಬ್ರಹ್ಮ ವಿಷ್ಣುಗಳಿಗೆ ಹೇಳಿದನು. ಅನಂತರ ಈ ಮಾತುಗಳಿಂದ ಸಂತುಷ್ಟನಾದ ಬ್ರಹ್ಮ ವಿಷ್ಣುಗಳು ಮಹಾತ್ಮರೂ ನಿರ್ದೋಷಿಗಳೂ ಆದುದರಿಂದ ಅವನಿಗೆ ನಮಸ್ಕರಿಸಿ ಪುನಃ ಇಂತೆಂದರು. ಎಲೈ ಸುರೋತ್ತಮನಾದ ದೇವನೇ, ನೀನು ನಿಜವಾಗಿ ಪ್ರೀತನಾಗಿ ವರಗಳನ್ನು ಕೊಡುವುದಾದರೆ ದೇವನಾದ ನಿನ್ನಲ್ಲಿ ಅಚಂಚಲವಾದ ಭಕ್ತಿಯೊಂದನ್ನು ಮಾತ್ರ ಕೊಡು, ಅದು ಸ್ಥಿರವಾಗಿ ಇರಲಿ ಎಂದರು. ಶ್ರೀ ಭಗವಂತನು ಹೇಳುತ್ತಾನೆ, ಎಲೈ ಸುರೋತ್ತಮರೇ, ಅದು ಹಾಗೆಯೇ ಉಂಟಾಗಲಿ. ಮಹಾಭಾಗ್ಯಶಾಲಿಗಳಾದ ನೀವು ವಿವಿಧ ಪ್ರಜೆಗಳನ್ನು ಸೃಷ್ಟಿ ಮಾಡಿರಿ ಎಂದು ಭಗವಂತನು ಹೇಳಿ ಅಂತರ್ಧಾನವಾದನು. ಎಲೈ ಮುನಿವರ್ಯರೇ, ನಾನು ನಿಮಗಾಗಿ ಹೀಗೆ ಮಹಾಯೋಗಿಯಾದ ಪರಮೇಶ್ವರನ ಪ್ರಭಾವವನ್ನು ತಿಳಿಸಿರುತ್ತೇನೆ. ಆ ಪರಮೇಶ್ವರನೇ ಈ ಜಗತ್ತೆಲ್ಲವನ್ನೂ ಸೃಷ್ಟಿಸಿರುವನು. ನಾವುಗಳು ನಿಮಿತ್ತ ಮಾತ್ರವಾಗಿರುವೆವು ಎಂದನು. ಈ ಭಗವಂತನ ರೂಪವು ಸರ್ವರಿಂದ ತಿಳಿಯಲು ಅಶಕ್ಯವಾಗಿಯೂ ಅವ್ಯಕ್ತವಾಗಿಯೂ ಶಿವ ಸಂಜ್ಞಕವಾಗಿಯೂ ಅಚಿಂತ್ಯವಾಗಿಯೂ ಅದೃಶ್ಯವಾಗಿಯೂ ಇದೆ. ಆದರೆ ಜ್ಞಾನಿಗಳು ಜ್ಞಾನ ನೇತ್ರದಿಂದ ಈ ದಿವ್ಯ ರೂಪವನ್ನು ನೋಡುವರು. ಯಾವ ಮಹಾಜ್ಞಾನಿಗಳು ತಮ್ಮ ಜ್ಞಾನ ಚಕ್ಷುಸ್ಸಿನಿಂದ ಸೂಕ್ಷ್ಮವೂ ಅಚಿಂತ್ಯವೂ ಆದ ಈ ಭಗವಂತನ ರೂಪವನ್ನು ನೋಡುವರೋ ಅಂತಹ ದೇವೋತ್ತಮರಿಗೆ ನಾವು ಅನಂತ ವಂದನೆಗಳನ್ನು ಮಾಡುತ್ತೇವೆ. ಮಹಾದೇವನು ಮಹೇಶ್ವರನು ಸುರಾಸುರವರ್ಯನು ಶ್ರೇಷ್ಠನು ಮನೋಹಂಸನೂ ಆದ ಭಗವಂತನಿಗೆ ನಮಸ್ಕಾರಗಳೆಂದು ದೇವತೆಗಳು ಹೇಳಿ ಹೊರಟು ಹೋದರು. ಸೂತಮುನಿಯು ಹೇಳುತ್ತಾರೆ, ಇದನ್ನು ಕೇಳಿದ ಸಮಸ್ತರಾದ ದೇವತೆಗಳು ಈ ಮಹಾತ್ಮನಾದ ಶಂಕರನಿಗೆ ನಮಸ್ಕಾರಗಳನ್ನು ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು. ಮಹಾತ್ಮನಾದ ಪರಮೇಶ್ವರನ ಈ ಸ್ತೋತ್ರವನ್ನು ಯಾರು ಪಠಣ ಮಾಡುತ್ತಾರೆಯೋ ಅವರು ಸರ್ವ ಪಾಪಗಳಿಂದಲೂ ಮುಕ್ತರಾಗುವುದಲ್ಲದೆ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು. ಅತ್ಯಂತ ಸಮರ್ಥನಾದ ಮಹಾವಿಷ್ಣುವು ಮಹಾದೇವನ ಅನುಗ್ರಹದಿಂದ ಸನಾತನವೂ ಆದ ಈ ಬ್ರಹ್ಮ ವಿಷಯಕವಾದ ಕಥೆಯನ್ನು ಲೋಕಾನುಗ್ರಹಕ್ಕಾಗಿ ನಿರೂಪಿಸಿರುವನು. ಅಂತಹ ಮಹೇಶ್ವರ ಮಾಹಾತ್ಮ್ಯ ವಿಷಯಕವಾದ ಕಥೆಯನ್ನು ನಾನು ನಿಮಗಾಗಿ ಹೇಳಿರುತ್ತೇನೆ ಎಂಬುದಾಗಿ ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಲಿಂಗೋದ್ಭವಸ್ಥವೋ ನಾಮ ಪಂಚಪಂಚಾಶತ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 56ನೆಯ ಅಧ್ಯಾಯವಾದ ಪಿತೃವರ್ಣನೆ, ಅಮಾವಾಸ್ಯೆ, ಸಿನಿವಾಲಿ, ಕುಹು, ಲೌಕಿಕಾಲೌಕಿಕ ಪಿತೃಗಳು, ವ್ಯತಿಪಾತ, ಪರ್ವಕಾಲ, ಸೂರ್ಯಾದಿ ಗ್ರಹಗಳ ಸಂಚಾರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.